ಇವತ್ತಿಲ್ಲಿ ಗರ್ಲಗುಂಜಿನಲ್ಲಿ ಪಂಚಾಯತಿ ಎದುರುಗಡೆ ಸ್ಟ್ರೈಕ್ ಮಾಡಲಾಗಿದೆ. PDO ಅವ್ರ ಮೇಲೆ ಒಂದಿಷ್ಟು ಕಂಪ್ಲೇಂಟ್ಸ್ ಹೇಳಿಬಿಟ್ಟು ಅದೇನೇನು ಕಂಪ್ಲೇಂಟ್ಸ್ ಇದೆ ಅದು ಲೆಟರ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ನಾವು ಅದ್ರ ಪ್ರಕಾರ ಎನ್ಕ್ವೈರಿ ಟೀಮ್ ಮಾಡಿಸ್ಬಿಟ್ಟು ಒಂದು ತನಿಖಾ ತಂಡ ರಚನೆ ಮಾಡಿ ಎನ್ಕ್ವೈರಿ ಮಾಡಿ ಅದರ ಪ್ರಕಾರ ಬಂದಿರುವಂಥ ರಿಪೋರ್ಟ್ ಅನುಸಾರ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ತೀವಿ. ಈಗ ಮೂಮೆಂಟ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಸದ್ಯಕ್ಕೆ ಏನು ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಇದನ್ನು ಎಲ್ಲರೂ ಕೈ ಬಿಡಿ ಅಂತೇಳಿ ನಾನು ಇದೊಂದು ತಮ್ಮೆಲ್ಲರಲ್ಲಿ ಇದೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೇಡಮ್, ಈಗ PDO ಅವರ ಮೇಲೆ ಸಾಲು ಜನರು ಆರೋಪ ಮಾಡ್ತಾ ಇದ್ದಾರೆ. ನೀವು ಎಲ್ಲನೂ ಎನ್ಕ್ವೈರಿ ಅನ್ನೋದಾದರೆ ಕೆಲವೊಂದಷ್ಟು ಇಲ್ಲೇನೇ ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ಕೋಬೋದಲ್ವ? ಈಗ ನೀರಿನ ಸಮಸ್ಯೆ ಹೇಳಿದರು, ಕರೆಂಟ್ ಇರಲಿಲ್ಲ ಅನ್ನೋದ್ರ ಸಲುವಾಗಿ ನೀರು ನಿನ್ನೆ ಬಿಟ್ಟಿಲ್ಲ ಅಂತ PDO ಹೇಳಿದ್ರು. ಇವತ್ತು ಬೆಳಿಗ್ಗೆ ಕರೆಂಟ್ ಬಂದ ಮೇಲೆ ಆ ಓಣಿಗೆ ನೀರು ಬಿಟ್ಟಿದ್ದಾರೆ. ಇಮಿಡಿಯೇಟ್ಲಿ ಏನಿದಾವೆ ಅಂಥವು ಇಮಿಡಿಯೇಟ್ಲಿ ನಾವು ಸಾಲ್ವ್ ಮಾಡಿಸ್ತೀವಿ. ಗಟ್ರ್ ಬೆಳಿಲಿಕ್ಕೆ ಒಂದೆರಡು ಕಂಪ್ಲೇಂಟ್ಸ್ ಬಂದವು. ಅವು ಯಾವ ಓಣಿನಲ್ಲಿದೆ ಅದನ್ನು ಇಮಿಡಿಯೇಟ್ಲಿ ಗಟ್ರ್ ಬೆಳಿಬೇಕು ಅಂತ ಹೇಳಿ ಕೂಡ ನಾವು ಬಳಸಲಿಕ್ಕೆ PDO ಅವರಿಗೆ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಉಳಿದಿದ್ದೇನು ನರೇಗಾದ ಒಂದಿಷ್ಟು ಕೆಲಸ ಹೇಳ್ತಾ ಇದ್ದಾರೆ, ಮತ್ತೊಂದಿಷ್ಟು 2-3 ಕಂಪ್ಲೇಂಟ್ಸ್ ಇದೆ. ಅದ್ರದ್ದೇನಿದೆ ನಾವು ಎನ್ಕ್ವೈರಿ ಟೀಮ್ ಈ ಸಡನ್ಲಿ ನಾವು ಅದ್ರ ಬಗ್ಗೆ ಏನೂ ಹೇಳಲಿಕ್ಕಾಗಲ್ಲ. ಹೀಗಾಗಿ ಅದ್ರದ್ದೇನಿದೆ ಎನ್ಕ್ವೈರಿ ಟೀಮ್ ಮಾಡಿಸ್ಬಿಟ್ಟು ಅದ್ರ ಮುಂದೆ ಫರ್ದರ್ ಏನು ಅದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡ್ತೀವಿ. ಇಮಿಡಿಯೇಟ್ ಆ್ಯಕ್ಷನ್ಸ್ ಏನಾಗಬೇಕಿದೆ ಅದನ್ನು ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ಪ್ರಕಾರ ಆ್ಯಕ್ಷನ್ ಕ್ರಮ ಕೈಗೊಳ್ತಾರೆ. ಮೇಡಮ್, ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ PDO ಅವರು ಎಷ್ಟು ವರ್ಷ ಇಲ್ಲಿ ಕೆಲಸ ಮಾಡಬೇಕು ಆ ಥರ ಏನು ಸರ್ಟನ್ ಹಂಗೇನು ಇದನ್ನು ಮೆನ್ಷನ್ಡ್ ಇಲ್ಲ ರೀ. ಎಲ್ಲೂ ಆ ರೀತಿ ಎಲ್ಲೂ ಮೆನ್ಷನ್ಡ್ ಇಲ್ಲ. ಸೊ ಅವರು ಕೆಲಸ ಮಾಡ್ಬೋದು ಮಾಡ್ಬೋದು. ಆ ಥರ ಏನು ಯಾವುದೇ ರೀತಿ ಇಷ್ಟೇ ವರ್ಷ ಇರಬೇಕಾ ಅಂತೇಳಿ ಮಿನಿಮಮ್ ಇದು ಅಂತ ಎಲ್ಲಿಲ್ಲ. ಇಷ್ಟೇ ವರ್ಷ ಒಂದು ಪಂಚಾಯತಿನಲ್ಲಿ ಮ್ಯಾಕ್ಸಿಮಮ್ ಇಷ್ಟು ವರ್ಷ ಮಾಡ್ಬೋದು ಅನ್ನೋಂಥ ರೂಲ್ಸ್ ಆ ಥರ ಏನು ಎಲ್ಲಿಲ್ಲ. ಅಂದ್ರೆ ಇಲ್ಲಿ ಜಾಯ್ನಿಂಗ್ ಆಗಿ ಫುಲ್ ಇದನ್ನಾಗುವವರೆಗೂ ಅವರು ಕೆಲಸ ಅಂದರೆ ಅವ್ರು ಕಾಲಾವಕಾಶ ಇರೋವರೆಗೂ ಅವರು ಒಂದೇ ಪಂಚಾಯತಿಯಲ್ಲಿ ಮಾಡ್ಬೋದಾ ಮೇಡಮ್? ಅವಕಾಶ ಮಾಡ್ಬೋದು ರೀ. ಆ ಥರ ಎಲ್ಲೂ ಮೆನ್ಷನ್ಡ್ ಇಲ್ಲ ರೀ, ರೂಲ್ಸ್ ಎಲ್ಲೂ ಇಲ್ಲ. ಇಷ್ಟೇ ಮ್ಯಾಕ್ಸಿಮಮ್ ಒಂದು ಪಂಚಾಯತಿನಲ್ಲಿ ಇಷ್ಟೇ ವರ್ಷ ಮಾಡ್ಬೋದು ಅಂತ ಎಲ್ಲೂ ಇಲ್ಲ. ಮುಂದೆ ಅವ್ರ ಪ್ರಮೋಷನ್ ಅದು ಆಯ್ತಂದರೆ ಅವ್ರು ಬೇರೆ ಕಡೆ ಹೋಗ್ತಾರೆ ಅಥವಾ ಆ ರೀತಿ ಇರುತ್ತೆ. ಆ ಥರ ಎಲ್ಲೂ ಮೆನ್ಷನ್ಡ್ ಇಲ್ಲ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ನಮ್ಮ ಗಮನಕ್ಕೆ ಬಂದಿದೆ. ಅದರ ರಿಗಾರ್ಡಿಂಗ್ ನಾವು ಅವರಿಗೆ ಕ್ರಮ ಕೈಗೊಳ್ತೀವಿ. ಅಲ್ಲ, ಈ ಏಳು ಬಾರಿ ಇವ್ರಿಗೆ ಮಾಹಿತಿ ಇವ್ರಿಗೆ ಕೊಟ್ಟಾಗನೂ ಸಹ ತಗೊಂಡಿಲ್ಲಲ್ಲ, ವಿಶೇಷವಾಗಿ ಅದಕ್ಕೇನು ಕ್ರಮ ತಗೊಳ್ತೀರಾ ಮೇಡಮ್? ಅದೇ ಅವರಿಗೆ ನಾವು ನೋಟಿಸ್ ಕೊಡ್ತೀವಿ ರೀ. ನೋಟಿಸ್ ಕೊಟ್ಬಿಟ್ಟು ಅದನ್ನು ಇನ್ಫಾರ್ಮ್ ಮಾಡ್ತೀವಿ. 5 ಮಂಜಿಲ್ ತನಕ ಪರ್ಮಿಷನ್ ಕೊಡಲಿಕ್ಕೆ ಅನುಮತಿ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಅನುಮತಿ ಇದೆ. 7 ಮಜಲಿಗೆ ಕೊಡಲಿಕ್ಕೆ ಇಲ್ಲ. ಆ ಥರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನಾದರೂ ತಕ್ಷಣ ತಗೊಂಡು ಎನ್ಕ್ವೈರಿ ಮಾಡ್ಬೋದಲ್ಲ ಮೇಡಮ್? ಇದನ್ನು ನಾವು ಎನ್ಕ್ವೈರಿ ಮಾಡಿಸ್ತೀವಿ. ಇಂಥವೇನಿದಾವಲ್ಲ ಇವನಿಗೆ ನಾನು ಇಮಿಡಿಯೇಟ್ಲಿ ಉತ್ತರ ಹೇಳಲಿಕ್ಕೆ ಆಗಲ್ಲ. ಇಂಥವೇನಿದಾವೆ ಇವನ್ನೆಲ್ಲನೂ ನಾವು ಎನ್ಕ್ವೈರಿ ಮಾಡಿಸ್ತೀವಿ. ನಮ್ಮ ತನಿಖಾ ತಂಡದಲ್ಲಿ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಎಲ್ಲನೂ ಮೆನ್ಷನ್ಡ್ ಇದೆ ಪಾಯಿಂಟ್ಸ್. ಅದ್ರ ಪ್ರಕಾರ 1 by 1 ನಾವು ಎನ್ಕ್ವೈರಿ ಟೀಮ್ ಮಾಡಿಬಿಟ್ಟು ಅದನ್ನು ಇದನ್ನು ಮಾಡಿಸ್ತೀವಿ. 3 ಮಜಲಿಗೆ ಪರ್ಮಿಷನ್ ಕೊಟ್ಟು 5 ಮಜಲಿ ಕಟ್ಟಿದ್ದಾರೆ. ಅದಕ್ಕೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ? ಮತ್ತು ಗಟ್ಟರಿಗೆ ಜಾಗ ಬಿಟ್ಟಿಲ್ಲ. ಇದು ನಮ್ಮ ಗಮನಕ್ಕೆ ಬಂದಿಲ್ಲ ರೀ. ಗಮನಕ್ಕೆ ಬಂದಿರೋದೇ ಫಸ್ಟ್ ಟೈಮ್. ಅದನ್ನೇ ನಾವು ಎನ್ಕ್ವೈರಿ ಮಾಡಿಸ್ತೀವಿ. ಮಾಡಿಸ್ಬಿಟ್ಟು ಫರ್ದರ್ ಏನು ಆ್ಯಕ್ಷನ್ ತೊಗೋಬೇಕಿದೆ ಅದನ್ನು ಆ್ಯಕ್ಷನ್ ತೊಗೋತೀವಿ. ಇಲ್ಲಿವರೆಗೂ ಅವ್ರ PDO ಅವರಿಗೆ ಜನ ಬಂದು ಹೇಳಿದಾಗನು ಅವ್ರು PDO ಅವರು ನಿಮ್ಮ ಹತ್ರ ಏನು ಮಾತಾಡಿಲ್ಲ? ಅದನ್ನು ನಮ್ಮ ಗಮನಕ್ಕೆ ಬಂದಿರೋದೇ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೀಗಾಗಿ ಅದ್ರ ಮೇಲೆ ನಾವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ನೋಟಿಸ್ ಇಶ್ಯೂ ಮಾಡಿ ಫರ್ದರ್ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ಹಾಗಾದರೆ ಇಲ್ಲಿರುವಂಥ PDO ಅವರು ಸರ್ವಾಧಿಕಾರ ಮಾಡ್ತಾ ಇದ್ದಾರಾ ಅಂತ? ಯಾಕಂತಂದರೆ ನಿಮ್ಮ ಮೇಲಧಿಕಾರಿಗಳು ಇಲ್ಲಿ ಹೋಗುಗಳನ್ನು ಎಲ್ಲನೂ ನಿಮ್ಮ ಪ್ರತಿಯೊಂದೂ ನಿಮ್ಗೆ ಮಾಹಿತಿ ಕೊಡಬೇಕಾದಾಗ ಯಾವುದೂ ಒಂದು ನಿಮ್ಮ ಮಾಹಿತಿ ಇಲ್ಲ ಅಂತಂದಾಗ ಸರ್ವಾಧಿಕಾರಿ ಮಾಡ್ತಾ ಇದ್ದಾರಾ ಅಂತ PDOಗಳು? ಇದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಿಂದನೇ ಹೇಳ್ಬೋದು ರೀ. ನಾನು ಈಗ ಸದ್ಯಕ್ಕೆ ಏನು ಹೇಳಲಿಕ್ಕಾಗಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ನಮ್ಮ ಗಮನಕ್ಕೆ ಈಗ ಬಂದಿದೆ. ನಮ್ಮ ಗಮನಕ್ಕೆ ಏನು ಇಶ್ಯೂಸ್ ಬಂದಿದ್ದಾವೆ ಅದ್ರ ಮೇಲೆ ನಾವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಮೇಡಮ್, ತಾವು ಬಂದಿರಿ, ಇವಾಗ ತಾನೇ ಬಂದಿದ್ದೀರಿ ಅಂತ ಹೇಳಿದ್ರಿ. ಗರ್ಲಗುಂಜಿಗೆ ಎಷ್ಟು ಸಲ ವಿಸಿಟ್ ಮಾಡಿದ್ರಿ ಮೇಡಮ್? ಏನೇನು ನಾನೀಗ ಆಲ್ರೆಡಿ ಒಂದು 2-3 ಸರ್ತಿ ಬಂದೀನಿ ಗರ್ಲಗುಂಜಿಗೆ. ಅದಾದಮೇಲೆ ಮತ್ತೆ ಬಂದಿದ್ದೀನಿ. 2-3 ಸಲ ಬಂದಾಗ ನೀವು ಏನು ನಿಮ್ಮ ಗಮನಕ್ಕೆ ಬಂದಿತ್ತು ಮೇಡಮ್? ಯಾವ್ಯಾವ್ದ್ರ ಮೇಲೆ ಕ್ರಮ ತೊಗೊಂಡಿದ್ದೀವಿ? ನಾವು 2-3 ಸರ್ತಿ ಆ್ಯಕ್ಚುಲಿ ಬಂದಿರೋದಂದರೆ ನಮ್ದು ಎಲೆಕ್ಷನ್ ಈಗ ಮೊನ್ನೆ ಮೇ 7ನೇ ತಾರೀಕು ಎಲೆಕ್ಷನ್ ಆಯ್ತಲ್ಲ, ನಾವು ಆ ರಿಗಾರ್ಡಿಂಗ್ ಬಂದಿದ್ದೀವಿ ರೀ ಇಲ್ಲಿ. ಹಿಂಗೆ ಪೋಲಿಂಗ್ ಬೂತ್ಸ್ ವಿಸಿಟ್ ಇವೆಲ್ಲ ರಿಗಾರ್ಡಿಂಗ್ ಬಂದಿದ್ದೀವಿ. ಎಲೆಕ್ಷನ್ ಡ್ಯೂಟಿನಲ್ಲಿ ಬ್ಯುಸಿ ಇರೋದ್ರಿಂದ ಆ ರಿಗಾರ್ಡಿಂಗ್ ನಾವಿಲ್ಲಿ ಬಂದಿದ್ದೀವಿ. ಈ ಥರ ಪಂಚಾಯತಿ ವಿಷಯ ನಮಗೆ ಗಮನಕ್ಕೆ ಬಂದಿರೋದು ಇದೆ ಫಸ್ಟ್ ಟೈಮ್. ಇದೇನು ಇದು ಇಶ್ಯೂಸ್ ಇದ್ದಾವೆ ಅದ್ರ ರಿಗಾರ್ಡಿಂಗ್ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ತನಿಖಾ ತಂಡ ರಚನೆ ಮಾಡಿ ಫರ್ದರ್ ಆ್ಯಕ್ಷನ್ ತೊಗೋತೀವಿ. ತಕ್ಷಣ ಏನು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇದನ್ನೇ ಹೇಳ್ತಾ ಇದ್ದೀನಿ ನಾನೀಗ. ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕಿದೆ ತೊಗೋತೀವಿ. ಈಗ ಆಲ್ರೆಡಿ PDO ಅವರಿಗೆ ನಾವು ಹೇಳಿದ್ದೀವಿ. ನಾವು ಇರೋದು ಪಬ್ಲಿಕ್ ಸರ್ವಿಸಲ್ಲಿ. ಪಬ್ಲಿಕ್ ನಮಗೆ ಏನಾರ ಕೆಲಸ ಕೇಳಿಕೊಂಡು ಬಂದಾಗ ಅವರಿಗೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಅವ್ರದ್ದು ಏನು ಕೆಲಸ ಆಗಬೇಕಿದೆ ಅದನ್ನು ಮಾಡಿಕೊಡೋದು ನಮ್ಮ ಕರ್ತವ್ಯ ಇದೆ. ಅದನ್ನು ಮಾಡಿ ಅಂತೇಳಿ ನಾನು PDO ಅವ್ರಿಗೆ ಹೇಳಿದ್ದೀನಿ.
ಅದೇ ರೀತಿ ಇದು ಎಲ್ಲ ವಿಷಯ ತಮ್ಗೆ ಹೇಳಿದ್ದೀನಿ. ಆ ರೀತಿ ಅವ್ರಿಗೆ ಸ್ಟ್ರೈಕ್ನ ಈಗ ಕೈ ಬಿಡಿ ಅಂತೇಳಿ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಮೇಡಮ್, ಸಾಕು. ಈಗ ಕುಡಿಯುವ ನೀರಿನ ವ್ಯವಸ್ಥೆ JJM ಅಲ್ಲಿ ನೀರು ಕೊಡಬೇಕು, ಪೂರೈಸಬೇಕು ಅನ್ನೋದು ಎಲ್ಲಿ ನಿಯಮಾವಳಿ ಇಲ್ಲ ಮೇಡಮ್. ಅದು ಬಂದಾದ್ಮೇಲೆ, ಅದು ಕೆಲಸ ಆದಮೇಲೆ ಸೊ JJM ಅಲ್ಲಿ ನೀವು ನೀರು ಕೊಡ್ಬೋದು. ಹೌದಾ? ಈಗ ಇರುವಂಥ ಸಿಚುವೇಶನಲ್ಲಿ ನೀರಿನ ಬಳಕೆ ಅಂತೂ ಮಾಡ್ತಾರೆ ಮೇಡಮ್. ಜನಕ್ಕೆ ಮೂಲಭೂತ ಸೌಕರ್ಯ ಅದು ಕೂಡ. ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಮೇಡಮ್ ಈ ಗ್ರಾಮ ಪಂಚಾಯತಿಯಲ್ಲಿ? ಹೇಳಿ. ಈಗ ಬೇಸಿಗೆ ಇರೋದ್ರಿಂದ ಕುಡಿಯೋ ನೀರಿನ ತೊಂದರೆ ಆಗಿದೆ. JJM ಇನ್ಕಂಪ್ಲೀಟ್ ಆಗಿರೋದ್ರಿಂದ ಬೋರ್ವೆಲ್ಗಳಲ್ಲಿ ಎಲ್ಲ ನೀರು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಸೊ ಹಾಗಾಗಿ JJM ಅವ್ರು ಹ್ಯಾಂಡ್ ಓವರ್ ಆಗೋ ಮಟ್ಟನೂ ಕೂಡ ನಮ್ಮಲ್ಲಿರ್ತಕ್ಕಂಥ ಬೋರ್ವೆಲ್ಗಳನ್ನು ಜೊತೆಗೆ ಒಂದು ಬೋರ್ವೆಲ್ ಹೈಯರ್ ಮಾಡ್ಕೊಂಡಿದ್ದೀವಿ. ಒಂದು ದಿವ್ಸ ಬಿಟ್ಟು ಒಂದು ದಿವಸ ಪ್ರತಿದಿನ ನೀರು ಕೊಡ್ತಾಯಿದ್ವಿ ಮುಂಚೆ. ಈಗ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಕೊಡ್ತಾಯಿದ್ದೀವಿ. ಸ್ವಲ್ಪ ಅಲ್ಲಿ ಇಲ್ಲಿ ಕರೆಂಟ್ ಹೋಗೋದು ಮತ್ತು ಬೋರ್ವೆಲಲ್ಲಿ ಅಂತರ್ಜಲ ಕಡಿಮೆ ಆಗಿರೋದ್ರಿಂದ ನೀರಿನ ಪ್ರಮಾಣ ಕುಸಿದಿರೋದ್ರಿಂದ ಸ್ವಲ್ಪ ನೀರಿನ ಅಭಾವ ಉಂಟಾಗಿದೆ. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೀನಿ. ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿಯ ಮೆಂಬರಲ್ಲಿ ಕೂಡ ತಂದಿದ್ದೀನಿ. ಬೋರ್ವೆಲ್ಗೂ ಕೂಡ ಸ್ಯಾಂಕ್ಷನ್ ಮಾಡಿ ಕೊಡ್ತೇನೆ ಅಂದಿದ್ದಾರೆ. ಹಾಗೇನು ಬೋರ್ವೆಲ್ ಕೊಟ್ಟರೆ ಸಂಬಂಧಪಟ್ಟ ಎಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಹೊಡಿಸ್ಕೊಡ್ತೀನಿ. ಅಲ್ಲಿವರೆಗೂ ಜನ ಯಾವ ರೀತಿ ಇರಬೇಕು? ಒಂದು ದಿವಸ ಬಿಟ್ಟು ಎನ್ಕ್ವೈರಿ ಮಾಡ್ತೀರಾ, ತನಿಖೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ? ಅಲ್ಲಿವರೆಗೂ ಜನಕ್ಕೆ ಏನು ನೀವು ಇಲ್ಲ ಆಲ್ಟರ್ನೇಟಿವ್ ನಮ್ಮದು ಟ್ಯಾಂಕರ್ ಇದೆ. ಆ ಮೂಲಕ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಕಳಿಸ್ಕೊಟ್ಟು ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಎಷ್ಟಿದಾವೆ ಸರ್ ಟ್ಯಾಂಕರ್? ನಮ್ಮಲ್ಲಿ ಟ್ಯಾಂಕರ್ ಇದೆ. ನಮ್ಮ ಪಂಚಾಯತ್ ಒಂದು ಟ್ಯಾಂಕರ್ ಇದೆ. ಹಾಗಾದ್ರೆ ಊರಾಗಿನ ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ, ನೀರು ಬಿಡ್ತಾ ಇಲ್ಲ ಪಂಚಾಯತಿಯವರು ಅಂತೇಳಿ. ನೀರು ಅಂತರ್ಜಲ ಕಡಿಮೆ ಆಗಿರೋದ್ರಿಂದ ಬೋರ್ವೆಲ್ ಎಲ್ಲ ಬಸ್ಸಿದು ಹೋಗಿದ್ದಾವೆ. ಸೊ ಹಾಗಾಗಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬೋರ್ವೆಲ್ನು ಕೂಡ ಹೈಯರ್ ಮಾಡ್ಕೊಂಡಿದ್ದೀವಿ. ಆ ಮೂಲಕ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಬಿಡ್ತಾ ಇದ್ದೀವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.